ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರಗಳು. ಭಾಳ ದಿನ ಆಯಿತು ವ್ಲಾಗ್ ಮಾಡಿ. ನಾನು ನಿಮ್ಮ ಪ್ರೀತಿ ಎಸ್ ಪಿ ಸೂರ್ಯಂ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಮನೆಗೆ ಅತಿಥಿ ಬಂದರೆ ಯಾರು ಅಂದರೆ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ಮಕ್ಕಳೆಲ್ಲ ಬಂದಿದ್ದಾರೆ. ನೀವು ನೋಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ನೋಡ್ಬೋದು ನಮ್ಮ ಅತ್ತೆಯವ್ರು ಬಂದ್ದಾರೆ ಮತ್ತು ಮೀನಾಕ್ಷಿ ಅವ್ರು ಬಂದರೆ ಹಾಯ್ ಮಾಡ್ತಾಯಿದ್ದಾರೆ. ಹಲೋ ಮೀನಾಕ್ಷಿ, ಏನು ಮಾಡ್ತಾಯಿದ್ದೀರಾ? ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆಯವರು ಬಂದಿದ್ದಾರೆ. ಅದರಿಂದ ಹಳ್ಳಿ ಸ್ಟೈಲಲ್ಲಿ ಮೀನಾಕ್ಷಿ ಅವರು ಇವತ್ತು ಚಿಕನ್ ಮಾಡ್ತಾರೆ. ಚಿಕನ್ ವ್ಲಾಗ್ ಮಾಡೋಣ ಇವತ್ತು. ಚಿಕನ್ ಹೇಗೆ ಮಾಡ್ತಾರೆ ಹಳ್ಳಿ ಸ್ಟೈಲ್ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನೀವು ನೋಡ್ಬೋದು. ಈಗ ಬೆಳ್ಳುಳ್ಳಿ ಸುಲಿಯೋದು ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಈಗ ಬೆಳ್ಳುಳ್ಳಿ ಎಲ್ಲ ಸುಲಿದಿದ್ರು, ಈಗ ನೆಕ್ಸ್ಟ್ ಮಾಡ್ತಾಯಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆ. ನೋಡಿ ನೋಡಿ ಇಲ್ಲಿ, ನೋಡಿ ಇಲ್ಲಿ ಪಟಾಕಿ ನೋಡಿ ಫ್ರೆಂಡ್ಸ್, ಪಟಾಕಿ ಹೆಂಗೆ ಸಿಡಿತಾರೆ ನೋಡಿ. ಹಲೋ ಹಾಯ್ ಹಾಯ್ ಪರಿಣಿತಾ, ಹಾಯ್ ಮಾಡು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಬನ್ನಿ ಅಡುಗೆ ರೂಮಿಗೆ ಹೋಗ್ತಾ ಇದ್ದೀವಿ. ಹಾಂ, ಹಲೋ ಹಾಯ್ ಮೀನಾಕ್ಷಿ ಅವರೇ, ಹೇಳಿ ಏನು ಮಾಡ್ತಾಯಿದ್ದೀರಾ? ಹಾಂ, ಏನಿಟ್ಟಿದ್ದೀರಾ? ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕಿದ್ದಾರೆ. ಈಗ ಮೆಣಸಿನಕಾಯಿ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್. ಆಮೇಲೆ ಇದು ಚಿಕನ್ ವಾಶ್ ಮಾಡಿ ಇಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಏನು ಮಾಡ್ತಾಯಿದ್ದೀರಾ ಮೀನಾಕ್ಷಿ ಅವರೇ ಇವತ್ತು ಸ್ಪೆಷಲಾಗಿ? ಓಹೋ, ಚಿಕನ್ ಮುದ್ದೆ ಅನ್ನ ಮಾಡ್ತಾ ಇರುತ್ತೆ ಫ್ರೆಂಡ್ಸ್. ಹೇಗೆ ನಾಟಿ ಸ್ಟೈಲ್ ಅಂದರೆ ಹೇಗೆ ಮಾಡ್ತಾ ಇದ್ದೀರಾ ಮೀನಾಕ್ಷಿ ಅವರೇ ಚಿಕನ್ನು? ಫಸ್ಟ್ ಹೇಗೆ? ನಾಟಿ ಸ್ಟೈಲ್ ಅಲ್ಲ, ನಮ್ಮ ಸ್ಟೈಲ್. ಇದು ನಮ್ಮಮ್ಮ ಮಾಡ್ತಾರೆ, ಅದನ್ನ ನೋಡ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ಏನೀಗ ಹೇಳ್ರಿ. ಹಾಂ, ಏನು ಮಾಡ್ತಾ ಇದ್ದೀರಾ ಈಗ? ನಮ್ಮಮ್ಮನ ಸ್ಟೈಲಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಈಗ ಚಿಕನ್ ಹಾಕ್ಬಿಟ್ಟಿದ್ದೀನಿ. ಓಕೆ. ನೋಡಿ ಫ್ರೆಂಡ್ಸ್, ಚಿಕನ್ ಹಾಕಿದ್ದಾರೆ. ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚಿಕನ್ ಉಪ್ಪು ಹೀರ್ಕೊಡ್ತೀವಿ. ಓಕೆ, ಉಪ್ಪು ಹಾಕಿದ್ದೀವಲ್ಲ, ಈಗ ಸ್ವಲ್ಪ ಚಿಕನ್ ಸ್ವಲ್ಪ ಬೇಯ್ದ ಮೇಲೆ ಉಪ್ಪು ಹಾಕಬೇಕಾ? ಉಪ್ಪು ಹಾಕಿದರೆ ಉಪ್ಪು ಫಸ್ಟಿಗೆ ಹಾಕ್ಬೇಕು. ಚಿಕನ್ ಹಾಕಿದ್ಮೇಲೆ ಉಪ್ಪು ಹಾಕ್ಬೇಕು. ಯಾಕಂದರೆ ಚಿಕನ್ನು ಅದು ಉಪ್ಪು ಹೀರ್ಕೊಳ್ಳುತ್ತೆ, ಸಪ್ಪ ಥರ ಆಗೋದಿಲ್ಲ. ಓಕೆ, ಅರಿಶಿನ ಹಾಕಿದ್ದೀವಿ. ಅರಿಶಿನ ಹಾಕಿದ್ದಾಗ ಇವಾಗ ಅರಿಶಿನ ಮತ್ತು ಉಪ್ಪು ಎರಡು ಕಲಬೆರಕೆಯಾಗಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಓಕೆ, ಮುಚ್ಚಿಬಿಡೋಣ ಒಂದೆರಡು ನಿಮಿಷ. ಅಲ್ಲಿವರೆಗೂ ನಿಮಗೆ ಮಸಾಲೆ ತರಿಸಿ ಬಂದು. ಏನು ಮಸಾಲೆ ಇದು ಮೀನಾಕ್ಷಿ ಅವರೇ? ಇದು ಮೆಣಸು ಮತ್ತು ಅಲ್ಲ, ಕೊತ್ತಂಬರಿ, ಕೊಬ್ಬರಿ,
ಬೆಳ್ಳುಳ್ಳಿ, ಟಮಾಟೆ ಹಣ್ಣು ಓಕೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ಓಕೆ. ಈಗ ರೆಡಿ ಆಗಿದ್ರೆ ಮಸಾಲೆ ಹಾಕ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಚಿಕನ್ನು ಸ್ವಲ್ಪ ಬೇಯ್ದ್ಮೇಲೆ ಉಪ್ಪು ಅರಿಶಿಣ ಹಾಕಿದಾದ್ಮೇಲೆ ಅದು ಸ್ವಲ್ಪ ಬೆಂದ ನಂತರ ಇದು ಮಸಾಲ ಹಾಕಿದ್ದಾರೆ. ಮಸಾಲ ಹಾಕಿ ನೋಡಿ ಕುದಿಸಿದರೆ ಮಸಾಲಕ್ಕೆ ಹಿಂಗಿದೆ ಫ್ರೆಂಡ್ಸ್. ಅದು ಮುದ್ದೆಗೆ ನೀರಿಟ್ಟಿದ್ದೀರಾ ನೋಡಿ ಫ್ರೆಂಡ್ಸ್. ನಾವು ಧನಿಯಾ ಪುಡಿ, ಚಿಕನ್ ಮಸಾಲ ಮತ್ತು ಗರಂ ಮಸಾಲ. ಹಾಯ್ ಪರಿಣಿತಾ, ಏನು ಮಾಡ್ತಾ ಇದ್ದೀರಾ? ನೋಡಿ ಫ್ರೆಂಡ್ಸ್, ನಮ್ಮ ಪುಟ್ಟ ಮುದ್ದು. ಈಗ ಮತ್ತೊಮ್ಮೆ ಸ್ವಲ್ಪ ಬೇಯ್ದ ನಂತರ ಅದನ್ನು ಖಾರ ಪುಡಿ ಹಾಕಿದ್ರ. ಓಕೆ, ಖಾರದ ಪುಡಿ. ಸ್ವಲ್ಪ ಚೆನ್ನಾಗಿ ಮಸಾಲ ಇಟ್ಕೊಳ್ಳಿ. ಓಕೆ, ಅವಾಗಲೇ ಮಸಾಲೆ ಇಟ್ಕೊಂಡಿದ್ದೇವೆ. ಆಮೇಲೆ ನಮಗೆ ಎಷ್ಟು ಬೇಕಾಗತ್ತೆ ಜನಗಳು ನೋಡ್ಕೊಂಡು ನಮಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ಜನಗಳು ನೋಡ್ಕೊಂಡು ಈಗ ನೀರು ಹಾಕಿದ್ದಾರೆ ಮೀನಾಕ್ಷಿ ಅವರು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದಾರೆ ಮೀನಾಕ್ಷಿ ಅವರು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನೋಡಿ ಮುದ್ದೆಗೆ ನೀರು ಕುದಿತಾ ಇದೆ ಫ್ರೆಂಡ್ಸ್. ನೀರು ಕುದಿದ ಮೇಲೆ ನೋಡಿ ಮೀನಾಕ್ಷಿ ಅವರು ಹಸಿಟ್ಟಾಗ್ತಾ ಇದ್ದಾರೆ. ಹಿಟ್ಟು ಖಾಲಿ ಆಗಿದೆ, ಅದಕ್ಕೆ ನಾವು ಇದು ಪ್ಯಾಕೆಟ್ ಹಿಟ್ಟು ತಗೊಂಡಿದ್ದೀವಿ. ಇದು ರಾಗಿ ಹಿಟ್ಟು. ನೋಡಿ ಫ್ರೆಂಡ್ಸ್, ಈಗ ಮುದ್ದೆನ ಇವ್ರದ್ದೊಂದು ಸ್ಟೈಲ್ ಥರ ನೋಡಿ ಫ್ರೆಂಡ್ಸ್. ಇವರು ಇದರಿಂದನೇ ತಿರ್ಸ್ತಾ ಇದ್ದಾರೆ, ಚಪಾತಿ ಲಟ್ಟಣಿಕೆಯಿಂದ ಮುದ್ದೆ. ಲುತ್ತಣಿಕೆನೇ ಎಲ್ಲೋ ಆಡ್ತಾ ಎಲ್ಲೂ ಬಿಸಾಕಿದ್ದಾಳೆ ಅನ್ನೋದೇ ಗೊತ್ತಿಲ್ಲ. ಜಗಳದಲ್ಲಿ ಅದಕ್ಕೆ ನಾನು ಲುತ್ತಣಿಕೆ ತಗೊಂಡು ಮುದ್ದೆ ಫ್ರೆಂಡ್ಸ್ ನೋಡಿ, ಮುದ್ದೆ ರೆಡಿ ಆಗ್ತಾ ಇದೆ. ಇದು ಚಿಕನ್ ಇದರದ್ದೆಲ್ಲ ಮುಗ್ದಿದೆ ಫ್ರೆಂಡ್ಸ್. ಈಗೆಲ್ಲ ಬೇಯಿಸ್ಬಿಟ್ಟು ಮಸಾಲೆಗೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನಾನು ಮುದ್ದೆ ನಮ್ಮ ಚಿಕ್ಕಮ್ಮ ಮುದ್ದೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅವ್ರು ನೋಡಿಬಿಟ್ಟು ನಾನು ಮುದ್ದೆ ಮಾಡೋದು ಕಲ್ತ್ಕೊಂಡಿದ್ದೀನಿ. ನಾನು ಹೀಗೆ ಮಾಡ್ತೀನಿ. ನಮ್ಮ ಚಿಕ್ಕಮ್ಮ ನನಗಿಂತ ಚೆನ್ನಾಗಿ ಮುದ್ದೆ ಮಾಡ್ತಾರೆ. ಅವರು ಮುದ್ದೆ ತಿಂತಾರೆ. ಅವ್ರು ನೋಡಿಬಿಟ್ಟು ನಾವು ಎಕ್ಸ್ಪೀರಿಯನ್ಸ್ ಹೀಗೆ ನಾನು ತಿಂತಾ ಇದ್ದೀನಿ. ಓಕೆ, ಮುದ್ದೆ ತಿಂತಾರೆ ನೋಡಿದ್ರೆ
ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ರೆಂಡ್ ಜೋಳದ ರೊಟ್ಟಿ ತಿನ್ನೋದು ಜಾಸ್ತಿ. ಸೊ ಈ ಥರ ಏನಾದರೂ ಚಿಕನ್ನು ಮಾಡುವಾಗ ಆಮೇಲೆ ನಮ್ಮ ಅತ್ತೆಯವರು ಬಂದಿದ್ದಾರೆ ಇವತ್ತು. ಆದ್ದರಿಂದ ಅವರಿಗೇನೋ ಒಂದು ಸ್ವಲ್ಪ ಚೇಂಜಸ್ ಆಗಿರಲಿ ಅಂತ ಹೇಳ್ಬಿಟ್ಟು ಇವರು ಮುದ್ದೆ ಮಾಡ್ತಿದ್ದಾರೆ, ಚಿಕನ್ ಜೊತೆ ಮುದ್ದೆ ಮಾಡ್ತಿದ್ದಾರೆ ಫ್ರೆಂಡ್ಸ್, ರಾಗಿ ಮುದ್ದೆ. ನೋಡಿ ಫ್ರೆಂಡ್ಸ್, ಮುದ್ದೆ ಹೀಗೆ ತಿರುತ್ತಾರೆ. ಅವರು ನೀರು ಹಾಕ್ಕೊಂಡಿದ್ದಾರೆ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಮುದ್ದೆ ತಿರ್ಸ್ತಾವ್ರಿ ಮೀನಾಕ್ಷಿ ಅವರು. ಬಿಸಿ ಇದೆ, ಸೊ ಅದನ್ನು ಈ ಥರ ತಿರ್ತಾರೆ ಫ್ರೆಂಡ್ಸ್ ನಮ್ಮವರು. ನಿಮಗೆ ರುಚಿಯಾದ ಅಡುಗೆ ಬೇಕಾದ್ರೆ ಅಂತೀನಿ, ಅದನ್ನು ನೋಡ್ಬಿಟ್ರೆ ಇಲ್ಲಿ ಬಂದು ಇವ್ರ ಮೇಲೆ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಿದ್ದಾರೆ ಅಂದರೆ ಫಸ್ಟು ಅವರು ನನ್ನ ಮೇಲೆ ಪ್ರಯೋಗ ಮಾಡ್ತಾರಂತೆ ಫ್ರೆಂಡ್ಸ್. ಸೊ ಅದರಿಂದ ಅಂದ್ರೆ ಇವ್ರು ಏನ್ ಹೇಳ್ತಾರಂದ್ರೆ, ನೋಡು ಚಿಕ್ಕಮ್ಮ ನೋಡಿ ಕಲಿ, ಚಿಕ್ಕಮ್ಮನ ನೋಡಿ ಕಲಿ. ಅದಕ್ಕೆ ನಾನು ಚಿಕ್ಕಮ್ಮ ಮಾಡೋದೆಲ್ಲ ನೋಡ್ಬಿಟ್ಟು ಅಲ್ಲಿ ನೋಡೋದು, ಇಲ್ಲಿ ಬಂದು ಮಾಡೋದು. ಸೊ ನೈಸ್ ಫ್ರೆಂಡ್ಸ್. ಆದರೂ ಚೆನ್ನಾಗಿ ಮಾಡ್ತಾರೆ ಮೀನಾಕ್ಷಿ ಅವರು. ದಯವಿಟ್ಟು ನೀವು ಎಲ್ಲ ನಮ್ಮ ವಿಡಿಯೋಗಳು ನೋಡಬೇಕು ಫ್ರೆಂಡ್ಸ್. ವಿಡಿಯೋಗಳು ನೋಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಇದೇ ಥರ ಹೊಸ ಮತ್ತು ಸ್ಪೆಷಲ್ಲಾಗಿ ಅಡುಗೆಗಳನ್ನು ಕೆಲವೊಂದು ನಾವು ನಿಮಗೆ ತೋರಿಸ್ತೀವಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮೀನಾಕ್ಷಿ ಅವರು ಮುದ್ದೆ ತಿರ್ಸಿದ್ರು. ನೋಡಿ ಫ್ರೆಂಡ್ಸ್, ಮುದ್ದೆ ನೋಡಿ ತಿರ್ಸಿದ್ದಾರೆ. ಫ್ರೆಂಡ್ಸ್, ಚಿಕನ್ ಒಳಗಡೆ ಹೀಗೆ ಮುದ್ದೆ ಹಾಕ್ಬಿಟ್ರೆ ಹೀಗೆ ಹಾಕ್ಕೊಳ್ಳೋದು, ಈಗ ಹೊಂಡಿ ಕಟ್ಟಿದ್ರೆ ಹೀಗೆ ಬರಬೇಕು. ತುಂಬ ಚೆನ್ನಾಗಿ ಹದವಾಗಿ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ನೋಡಿ ಮಾಡೋದು ಹಿಂಗೆ ಬೆಂದಿದೆ, ಆಮೇಲೆ ಅದು ಚೆನ್ನಾಗಿ ಎಲ್ಲ ಪೂರ್ತಿಯಾಗಿ ಬೆಂದಿದೆ, ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಸೂಪರ್ ಆಗಿದೆ ಫ್ರೆಂಡ್ಸ್, ಸೂಪರ್ ಆಗಿದೆ ನೋಡಿ, ನಿಮಗೆ ಸೂಪರಾಗಿ ಚೆನ್ನಾಗಿ ಬೆಂದಿದೆ. ಇದು ಮನೆಯಲ್ಲೇ ಮಾಡಿರೋ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಮುದ್ದೆ ಕಟ್ಟೋಕ್ಕೆ ನೋಡಿ ಫ್ರೆಂಡ್ಸ್, ಮುದ್ದೆ ರೆಡಿಯಾಗಿದೆ. ಅವರು ತುಪ್ಪ ಪ್ಲೇಟಿಗೆ ಸವರ್ಕೊಂಡಿದ್ದಾರೆ. ಈಗ ಮುದ್ದೆ ಕಟ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ತಾರೆ ಮುದ್ದೆ ಮೀನಾಕ್ಷಿ ಅವರು. ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆ ನಾವು ಪರಿಚಯ ಮಾಡ್ಕೋಬೇಕು. SP ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಹೇಳ್ಬೇಕಂತಂದರೆ ಫ್ರೆಂಡ್ಸ್, ನಾವು ಬೆಂಗಳೂರಲ್ಲಿ ಇರೋದು. ಇದು ಈಗ ನಾವಿರೋ ಮನೆ ಫ್ರೆಂಡ್ಸ್, ಬಾಡಿಗೆ ಮನೆ. ನೀವು ನೋಡ್ಕೋಬೋದು, ನಾವು ಬಾಡಿಗೆ ಮನೇಲಿ ಇರೋದು. ಸೊ SP ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಫ್ರೆಂಡ್ಸ್, ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಅದರಿಂದ ಎಲ್ಲ ಈ ಥರ ವೀಡಿಯೋಗಳು ಹಾಕ್ತಾಯಿರ್ತೀವಿ. ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ನಾವೀಗ ಇರೋದು ಬೆಂಗಳೂರಲ್ಲಿ. ಸೊ ಬೆಂಗಳೂರು ಬಾಡಿಗೆ ಮನೇಲಿ ಇದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಮುದ್ದೆ ಕಟ್ತಾಯಿದ್ದಾರೆ ನೋಡಿ. ಈ ಥರ ರೆಡಿಯಾಗಿದೆ ಮುದ್ದೆ. ವಾವ್! ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಮೀನಾಕ್ಷಿ ಅವರು ಮಾಡಿದ್ದು ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ, ರೈಸು ಮತ್ತು ರಾಗಿ ಮುದ್ದೆ ನೋಡಿದ್ರಲ್ವ. ಸೊ ಇವತ್ತು ನಮ್ಮ ಮನೆಗೆ ನಮ್ಮ ಅತ್ತೆ ಮಕ್ಕಳು ಬಂದಿದ್ದರಿಂದ ಇದು ಸ್ಪೆಷಲಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಇದು ಮನೆ ಶೈಲಿಯಲ್ಲಿ ಇದೆ ಫ್ರೆಂಡ್ಸ್. ರೈಸು, ಇದು ಚಿಕನ್ ಫ್ರೈ ಫ್ರೆಂಡ್ಸ್, ಮುದ್ದೆ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಮನೆ ಶೈಲಿಯ
ಊಟ. ಸೊ ಅದರಿಂದ ಫ್ರೆಂಡ್ಸ್, ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕೆಂತಂದರೆ ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಒಂದು ಹೊತ್ತಿನ ಊಟದ ಸಮ ಫ್ರೆಂಡ್ಸ್. ಅದರಿಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.